ಸರ್, ಯಡಿಯೂರಪ್ಪ ವಿರುದ್ಧದ ಕಾನೂನು ಪ್ರಕ್ರಿಯೆಗಳನ್ನು ಬಿಜೆಪಿ ಇದು ದ್ವೇಷ ರಾಜಕಾರಣ ಅಂತೇಳಿ ಟೀಕೆ ಮಾಡ್ತಾ ಇದೆ. ನೋಡಪ್ಪ, ನನಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ಜಾಸ್ತಿ ನಾನು ತಿಳ್ಕೊಳಕ್ಕೆ ಹೋಗಿಲ್ಲ. ಕಾಂಗ್ರೆಸ್ ಪಾರ್ಟಿ ಯಾರ ಮೇಲೂ ದ್ವೇಷ ಮಾಡಲಿಕ್ಕೆ ಹೋಗುವುದಿಲ್ಲ. ದ್ವೇಷದ ರಾಜಕಾರಣದ ಬಗ್ಗೆ ನಾನೇನಾದ್ರು ಮಾತಾಡೋಕ್ಕೆ ಹೋದರೆ ಅದು ಎಲ್ಲೆಲ್ಲೂ ಹೋಗ್ತೇನೆ. ನಾನು ಮಾತಾಡೋಕ್ಕೋಸ್ಕರ ನಮ್ಗೆ ಯಾರ ಬಗ್ಗೆನೂ ದ್ವೇಷ ಮಾಡೋಕ್ಕೆ ನನಗೆ ಪಾಪ ಯಾರಿಗೇ ಆಗಲಿ ನನಗೂ ಅಯ್ಯೋ ಅನಿಸ್ತದೆ. ಯಾಕೆ ನಾವೆಲ್ಲ ಇದಕ್ಕೆಲ್ಲ ಅನುಭವಿಸಿರೋ ನಾವು, ನಮಗೆ ಗೊತ್ತು ಇದು ನೋವು ಏನಿದೆ. ರಾಹುಲ್ ಗಾಂಧಿ ಅವರ ಹೆಸರನ್ನು ಪ್ರಕರಣದಲ್ಲಿ ಹೇಳ್ತಾ ಇದ್ದಾರೆ. ಅವರು ಇಲ್ಲಿ ಬಂದು ಒಂದ್ಮೇಲೆ ಇದೆಲ್ಲ ನಡೀತಾ ಇದೆ. ಗಾಂಧಿ ಮಾತಾಡ ಅವ್ರ ಕಷ್ಟ ಅವ್ರಿಗೆ. ಅಲ್ಲೆಲ್ಲ ಬಂದರು, ಕೋರ್ಟ್ಗೆ ಹೋದ್ರು, ಕೇಸ್ ಹಾಕಿದ್ರು. ಅವ್ರ ಮೇಲೆ ಕೇಸ್ ಹಾಕಿದ್ದು ಯಾವ ರಾಜಕಾರಣ? ಬಿಜೆಪಿಯವ್ರಿಗೂ ಇದು ಅಡ್ವರ್ಟೈಸ್ಮೆಂಟು ರಾಹುಲ್ ಗಾಂಧಿನ ಏನು ಹಾಕಿದ್ರು? ದೇಶದ ರಾಜಕಾರಣ ಮಾಡ್ತಾವ್ರು ಬಿಜೆಪಿಯವರು. ಏನು ಅವರೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ AICC ಅಧ್ಯಕ್ಷರ, KPCC ಅಧ್ಯಕ್ಷರ? ಅವ್ರೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರಲಿಲ್ಲ. ನಾನು ಅಡ್ವರ್ಟೈಸ್ಮೆಂಟು ನಮ್ಮ KPCಯಿಂದ ಕೊಟ್ಟಿದ್ದು ಏನು ಯತ್ನಾಳ್ ಹಾಕಿದ್ದಾನೆ ಮತ್ತು ಪೇಪರ್ ಏನು ಬಂದಿದೆ ಅದನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ನಮ್ಮೇಲೆ ಕೇಸ್ ಹಾಕಿ ನಾವು ಕೋರ್ಟ್ಗೆ ಹೋಗಿಲ್ವಾ? ಅದನ್ನೇನು ಕರೀತಾರೆ? ಏನಾಗಿತ್ತು? ವಿಜೇಂದ್ರನಿಗೆ ಏನು ಕಾಮನ್ ಸೆನ್ಸ್ ಇರಲಿಲ್ವಾ ಕೇಸ್ ಹಾಕ್ಸೋಕ್ಕೆ? ಅವ್ರು ಯಾರು MLC ಕೈಲಿ, ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೈಲಿ ಎಲ್ಲ ಕೇಸ್ ಹಾಕಿಸಿ ಬಂದು ಕೂತ್ಕೊಂಡಿದ್ದ. ಆಗೇನಾಯಿತು? ಆದರೆ ನಾವಂತ ನೀಚಿ ರಾಜಕಾರಣ ನಾವು ಮಾಡೋದಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.